ನಮಸ್ಕಾರ ಆತ್ಮೀಯರೇ. ತಮಿಳುನಾಡಿಗೆ ಒಬ್ಬನೇ ಅಧಿಪತಿ, ಅದು ದಳಪತಿ ವಿಜಯ್. ಸೋಲಿಲ್ಲದ ಸರದಾರನಿಗೆ ಒಲಿದಳು ವಿಜಯಲಕ್ಷ್ಮಿ. ಈಗ ವಿಚಾರ ಸಂಕಿರಣಕ್ಕೆ ತಮಗೆಲ್ಲ ಸ್ವಾಗತ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ವಿಡಿಯೋವನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ದಯಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಚಾರ ಸಂಕಿರಣವನ್ನು ಮುಂದುವರಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ದಳಪತಿ ವಿಜಯ್ ಅವರು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಇವರು ಪ್ರಾರಂಭಿಸಿದ ಟಿ.ವಿ.ಕೆ ಪಕ್ಷವು ಅಭೂತಪೂರ್ವ ಯಶಸ್ಸನ್ನು ಪಡೆದಿರುತ್ತದೆ. ಇವರು ಟಿ.ವಿ.ಕೆ ಪಕ್ಷವನ್ನು 2024ರಲ್ಲಿ ಆರಂಭಿಸಿದ್ದರು. ಈ ಟಿ.ವಿ.ಕೆ ಪಕ್ಷವು ಪ್ರಸ್ತುತ ಚಾಲ್ತಿಯಲ್ಲಿದ್ದ ಮುಖ್ಯಮಂತ್ರಿ ಸ್ಟಾಲಿನ್ ಅವರನ್ನು ಸೋಲಿಸಿ ಇವರು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದ್ದಾರೆ. ಇವರು ಎಲ್ಲ 234 ಕ್ಷೇತ್ರಗಳಲ್ಲಿಯೂ ಕೂಡ ಸ್ಪರ್ಧೆಯನ್ನು ಒಡ್ಡಿದ್ದರು. ಆದರೆ ಅದರಲ್ಲಿ 100ಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಇವರು 2024ರಲ್ಲಿ ಸ್ಥಾಪಿಸಿದ ತಮಿಳಿಗ ವಿಟ್ಲ ಕಳಗಂ ಪಕ್ಷವು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿರುತ್ತದೆ. ಈ ಒಂದು ಯಶಸ್ಸು ಐತಿಹಾಸಿಕ ಯಶಸ್ಸು ಆಗಿರುತ್ತದೆ. ಮುಖ್ಯಮಂತ್ರಿ ಸಿ.ಎಂ. ಜಯಲಲಿತಾ ಅವರ ನಂತರ ಚಿತ್ರರಂಗದಿಂದ ತಮಿಳುನಾಡಿಗೆ ಸಿ.ಎಂ. ಆಗಿ ಹೊರಹೊಮ್ಮುತ್ತಿರುವ ಏಕೈಕ ನಾಯಕರಾಗಿದ್ದಾರೆ. ಇವರು ಸಾಧಿಸಿರುವ ಯಶಸ್ಸು ತಮಿಳುನಾಡಿನಲ್ಲೇ ದೊಡ್ಡ ಸುನಾಮಿಯನ್ನು ಉಂಟು ಮಾಡಿದೆ. ಇವರು ಸಾಧಿಸಿರುವ ಈ ವಿಜಯವು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಸುದ್ದಿಯನ್ನು, ಸದ್ದನ್ನು ಮಾಡುತ್ತಿದೆ. ಇವರ ಈ ಸಾಧನೆಯು ಅಭೂತಪೂರ್ವದ್ದು ಆಗಿರುತ್ತದೆ ಮತ್ತು ಇವರು ಈ ಸಾಧನೆಯು ಅತ್ಯಂತ ಸುಲಭದ್ದೇನೂ ಆಗಿರಲಿಲ್ಲ. ಇವರು ಆರಂಭದಲ್ಲಿ ಅಪಾರವಾದ ನೋವುಗಳನ್ನು, ಅವಮಾನಗಳನ್ನು ಎದುರಿಸಿಯೇ ಇಂದು ಈ ಹಂತಕ್ಕೆ ಬಂದು ತಲುಪಿದ್ದಾರೆ ಎಂದು ಹೇಳಬಹುದಾಗಿದೆ. ಆತ್ಮೀಯರೇ, ಈ ದಳಪತಿ ವಿಜಯ್ ಅವರು ಜನಿಸಿದ್ದು 1974ರಲ್ಲಿ ಚೆನ್ನೈನಲ್ಲಿ ಜನಿಸುತ್ತಾರೆ. ಇವರ ತಂದೆ ಕ್ರಿಶ್ಚಿಯನ್ ಆಗಿರುತ್ತಾರೆ ಮತ್ತು ತಾಯಿ ಹಿಂದೂ ಆಗಿರುತ್ತಾರೆ. ಇವರ ತಂದೆ ಚಂದ್ರಶೇಖರ್ ಎಂದು ಇವರು ಚಿತ್ರರಂಗದಲ್ಲಿ ನಿರ್ದೇಶಕರಾಗಿರುತ್ತಾರೆ ಮತ್ತು ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಕಥೆಗಳನ್ನು ಕೂಡ ಬರೆದಿರುತ್ತಾರೆ. ಮತ್ತು ಇವರ ತಾಯಿ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಮತ್ತು ಕಥೆಗಾರ್ತಿಯಾಗಿ ಹೆಸರನ್ನು ಮಾಡಿರುತ್ತಾರೆ. ಇವರ ತಂದೆ ನಿರ್ದೇಶಕರಾಗಿದ್ದುದರಿಂದ ಇವರಿಗೆ ಸಹಜವಾಗಿಯೇ ಚಿತ್ರರಂಗದಲ್ಲಿ ಅಪಾರವಾದ ಆಸಕ್ತಿ ಬೆಳೆಯುತ್ತದೆ ಮತ್ತು ಇವರು ತಂದೆ ನಿರ್ದೇಶಿಸಿದ ಹಲವಾರು ಚಿತ್ರಗಳಲ್ಲಿ ಬಾಲನಟರಾಗಿಯೂ ಕೂಡ ನಟಿಸುತ್ತಾರೆ. ಇವರು ಬಾಲ್ಯದಲ್ಲಿ ಅಪಾರವಾದ ಚಟುವಟಿಕೆಯುಳ್ಳ ವಿದ್ಯಾರ್ಥಿಯಾಗಿರುತ್ತಾರೆ. ಆದರೆ ಇವರು ಒಬ್ಬ ತಂಗಿಯನ್ನು ಹೊಂದಿರುತ್ತಾರೆ. ಯಾವಾಗ ಇವರ ತಂಗಿ ಅನಾರೋಗ್ಯಕ್ಕೆ ತುತ್ತಾಗಿ ಮರಣವನ್ನು ಹೊಂದುತ್ತಾಳೋ ಆ ನಂತರ ದಳಪತಿ ವಿಜಯ್ ಅವರು ಅತ್ಯಂತ ಗಂಭೀರವಾಗುತ್ತಾರೆ. ಇವರು ಇವರ ತಂಗಿಯ ಸಾವಿನಿಂದ ಅಪಾರವಾದ ಆಘಾತಕ್ಕೆ ಒಳಗಾಗುತ್ತಾರೆ ಎಂದು ಇವರ ತಾಯಿ ಹಲವಾರು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ. ಇವರು ಚಿತ್ರರಂಗವನ್ನು ಆರಂಭಿಸಿದ ದಿನಗಳಲ್ಲಿ ಅಪಾರವಾದ ಅವಮಾನಗಳನ್ನು ಹೊಂದುತ್ತಾರೆ ಮತ್ತು ಇವರನ್ನು ನೋಡಿದ ಹಲವರು ಈ ಮುಖವನ್ನು ನೋಡಲು ದುಡ್ಡು ಕೊಟ್ಟು ನಾವು ಚಿತ್ರರಂಗಕ್ಕೆ ಬರಬೇಕೇ ಎಂದು ಹಲವರು ಹೀಯಾಳಿಸುತ್ತಾರೆ ಮತ್ತು ಇವರು ಆರಂಭದ ದಿನಗಳಲ್ಲಿ ಇವರ ಚಿತ್ರಗಳು ಅಟ್ಟರ್ ಫ್ಲಾಪ್ಗಳಾಗಿ ಹೊರಹೊಮ್ಮುತ್ತವೆ ಮತ್ತು ಇವರು ಇಂತಹ ಎಲ್ಲ ಸೋಲುಗಳು ಮತ್ತು ಅವಮಾನಗಳನ್ನು ಈ ದಳಪತಿ ವಿಜಯ್ ಅವರು ಒಂದು ಸವಾಲಾಗಿ ಸ್ವೀಕರಿಸುತ್ತಾರೆ. ತಮಗೆ ಚಿತ್ರರಂಗದಲ್ಲಿ ಎದುರಾದ ಎಲ್ಲ ಸೋಲುಗಳನ್ನು, ಎಲ್ಲ ಅವಮಾನಗಳನ್ನು ಇವರು ನಗುನಗುತ್ತಲೇ ಸ್ವಾಗತಿಸುತ್ತಾರೆ ಮತ್ತು ಇವರು ಚಿತ್ರರಂಗದಲ್ಲಿ ತಮ್ಮ ಅಪಾರವಾದ ಸಾಧನೆಯನ್ನು ಮುಂದುವರಿಸುತ್ತಾರೆ. ತಮ್ಮ ಸಾಧನೆಯನ್ನು ಮುಂದುವರಿಸುತ್ತಾ ಇವರು ತಮಿಳುನಾಡಿನ ಅತ್ಯಂತ ದೊಡ್ಡ ನಾಯಕ ನಟನಾಗಿ ಹೊರಹೊಮ್ಮುತ್ತಾರೆ. ಇವರ ಈ ಸಾಧನೆಯು 1996ರ ವೇಳೆಗೆ ಇವರು ತಮಿಳುನಾಡಿನಲ್ಲಿ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದುವಷ್ಟರ ಮಟ್ಟಿಗೆ ಬೆಳೆದು ಬಿಡುತ್ತಾರೆ. 1996ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಾಸವಾಗಿದ್ದ ಸಂಗೀತಾ ಎನ್ನುವರು ಇವರ ಬಹುದೊಡ್ಡ ಅಭಿಮಾನಿಯಾಗಿರುತ್ತಾರೆ ಮತ್ತು ಇವರನ್ನು ನೋಡಲು ಯುನೈಟೆಡ್ ಕಿಂಗ್ಡಮ್ನಿಂದ ಚೆನ್ನೈಗೆ ಬಂದಿರುತ್ತಾರೆ ಮತ್ತು ವಿಜಯ್ ಅವರನ್ನು ನೋಡಿದ ಕೂಡಲೇ ಸಂಗೀತಾ ಅವರು ಇವರನ್ನು ಪ್ರೀತಿಸುತ್ತಾರೆ. ಇವರಿಬ್ಬರು 3 ವರ್ಷ ಪ್ರೀತಿಯಲ್ಲಿ ಕಾಲ ಕಳೆಯುತ್ತಾರೆ. 3 ವರ್ಷದ ಪ್ರೇಮದ ನಂತರ 1999ರಲ್ಲಿ ದಳಪತಿ ವಿಜಯ್ ಅವರು ಸಂಗೀತಾರನ್ನು ವಿವಾಹವಾಗುತ್ತಾರೆ. ಮುಂದೆ 2007ರಲ್ಲಿ ರಾಹುಲ್ ಗಾಂಧಿಯವರು ಚೆನ್ನೈಗೆ ಬಂದಾಗ ರಜನಿಕಾಂತ್ ಹಾಗೂ ವಿಜಯ್ ಅವರನ್ನು ತಮ್ಮ ಸಭೆಗಳಿಗೆ ಆಹ್ವಾನಿಸುತ್ತಾರೆ ಮತ್ತು ರಜನಿಕಾಂತ್ ಅವರು ವಿಜಯ್ ಅವರು ತಮ್ಮ ರಾಜಕೀಯ ಪಕ್ಷಕ್ಕೆ ಬರುವುದಾದರೆ ಸಂತೋಷವಾಗಿ ಇವರನ್ನು ಆಹ್ವಾನಿಸುತ್ತೇನೆ ಎಂದು ಹೇಳುತ್ತಾರೆ. ನಂತರ ದಳಪತಿ ವಿಜಯ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗುತ್ತಾರೆ. ಈ ನಡವಳಿಕೆಗಳು ತಮಿಳುನಾಡಿನಲ್ಲಿ ಅಪಾರವಾದ ಸಂಚಲನವನ್ನು ಉಂಟು ಮಾಡುತ್ತವೆ. ಅಷ್ಟರ ವೇಳೆಗಾಗಲೇ ವಿಜಯ್ ಅವರು ತಮಿಳುನಾಡಿನ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿರುತ್ತಾರೆ.
ರಜನಿಕಾಂತ್ ಅವರ ಅಪಾರ ಅಭಿಮಾನಿಯಾಗಿದ್ದ ಇವರು ಎಲ್ಲದರಲ್ಲೂ ರಜನಿಕಾಂತ್ ಅವರನ್ನೇ ಅನುಕರಿಸುತ್ತಿರುತ್ತಾರೆ ಮತ್ತು ಇವರು ರಜನಿಕಾಂತ್ ಅವರಂತೆಯೇ ಸಮಾಜ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ಇವರು ತಮ್ಮ ಹುಟ್ಟುಹಬ್ಬದಂದು ಹುಟ್ಟಿದ ಪ್ರತಿಯೊಂದು ಮಕ್ಕಳಿಗೂ ಕೂಡ ಚಿನ್ನದ ಉಂಗುರವನ್ನು ದಾನವಾಗಿ ಕೊಡುತ್ತಾರೆ ಮತ್ತು ಬಡವರು, ಹಿಂದುಳಿದವರು, ತುಳಿತಕ್ಕೊಳಗಾದವರು, ಆಘಾತಕ್ಕೊಳಗಾದವರು, ನೊಂದವರು ಇಂಥವರಿಗೆ ತಮ್ಮ ದುಡಿಮೆಯ ಬಹುಪಾಲು ಭಾಗವನ್ನು ದಾನ ಮಾಡುತ್ತಾ ತಮಿಳುನಾಡಿನಲ್ಲಿ ಪ್ರಖ್ಯಾತವಾಗುತ್ತಾ ಮುಂದುವರಿಯುತ್ತಾರೆ. ಹೀಗೆಯೇ ಒಂದು ಕಡೆಯಿಂದ ನಿಲ್ಲದ ಚಿತ್ರರಂಗದಲ್ಲಿ ಸೋಲಿಲ್ಲದ ಸರದಾರನಾಗುತ್ತಾರೆ ಮತ್ತು ಸಮಾಜ ಸೇವೆಯಲ್ಲಿಯೂ ಕೂಡ ಇವರು ಸೋಲಿಲ್ಲದ ಸರದಾರನಾಗಿಯೇ ಮೆರೆಯುತ್ತಾರೆ. ಮತ್ತು ಹಲವಾರು ರಾಜಕೀಯ ಪಕ್ಷಗಳು ಇವರನ್ನು ರಾಜಕೀಯಕ್ಕೆ ಸೇರುವಂತೆ ಒತ್ತಾಯಿಸುತ್ತಲೇ ಬರುತ್ತಿರುತ್ತಾರೆ. ಆದರೆ ವಿಜಯವರು ಇದನ್ನೆಲ್ಲ ನಿರಾಕರಿಸುತ್ತಲೇ ಬಂದಿರುತ್ತಾರೆ. ನಾನು ಸದ್ಯಕ್ಕೆ ರಾಜಕೀಯಕ್ಕೆ ಪ್ರವೇಶಿಸುವುದಿಲ್ಲ ಮತ್ತು ನನ್ನ ಗಮ್ಯವೇನಿದ್ದರೂ ಕೇವಲ ಚಿತ್ರರಂಗ ಎಂದು ಹೇಳುತ್ತಲೇ ಚಿತ್ರರಂಗದಲ್ಲಿಯೇ ತಮ್ಮ ಸಾಧನೆಯನ್ನು ಮುಂದುವರಿಸುತ್ತಿರುತ್ತಾರೆ. ಹೀಗೆಯೇ ಒಂದು ಕಡೆ ಚಿತ್ರರಂಗ, ಒಂದು ಕಡೆ ಸಮಾಜ ಸೇವೆ, ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳು, ಈ ಮೂರು ರಂಗದಲ್ಲಿಯೂ ತಮ್ಮ ಛಾಪನ್ನು ಇವರು ಮೂಡಿಸುತ್ತಲೇ ಇರುತ್ತಾರೆ. ಇವರು ಚಿತ್ರರಂಗದಲ್ಲಿಯೂ ದಳಪತಿಯಾಗಿಯೇ ಮೆರೆಯುತ್ತಾರೆ ಮತ್ತು ಸಮಾಜ ಸೇವೆಯಲ್ಲಿಯೂ ಕೂಡ ದಳಪತಿಯಾಗಿಯೇ ಮೆರೆಯುತ್ತಾರೆ ಮತ್ತು ರಾಜಕೀಯ ಪಕ್ಷಗಳಲ್ಲಿಯೂ ಕೂಡ ಇವರನ್ನು ದಳಪತಿಯಾಗಿಯೇ ಮೆರೆಯಲು ದೇವರು ಇವರನ್ನು ಆಶೀರ್ವಾದ ಮಾಡಿರುತ್ತಾನೆ. ಹೀಗೆ ಎಲ್ಲ ರಂಗಗಳಲ್ಲಿಯೂ ಕೂಡ ವಿಜಯ್ ಅವರನ್ನು ವಿಜಯಲಕ್ಷ್ಮಿ ಒಲಿಯುತ್ತಲೇ ಇರುತ್ತಾಳೆ. ಇವರು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಇವರು ಕಾಲಿಟ್ಟ ಕಡೆಯೆಲ್ಲ ಇವರು ದಳಪತಿಯಾಗಿ ವಿಜಯೋತ್ಸವವನ್ನು ಆಚರಿಸುತ್ತಲೇ ಮುಂದುವರಿಯುತ್ತಾರೆ. ಅಂತಿಮವಾಗಿ ಇವರು 2024ರಲ್ಲಿ ತಮ್ಮ TVK ಪಕ್ಷವನ್ನು ಆರಂಭಿಸುತ್ತಾರೆ. ತಮಿಳಿಗ ವಿಟ್ಲ ಕಳಿಗಂ ಎನ್ನುವ ಇವರ ಈ ಪಕ್ಷವೂ ಕೂಡ ಸೋಲನ್ನೇ ಕಾಣದ ಅಭೂತಪೂರ್ವ ಯಶಸ್ಸನ್ನು ಇಂದು ಕಂಡಿರುತ್ತದೆ. 2026ರಲ್ಲಿ ನಡೆದ ಚುನಾವಣೆಯಲ್ಲಿ ವಿಜಯವರ TVK ಪಕ್ಷವು ಎಲ್ಲ 230 ಕ್ಷೇತ್ರಗಳಲ್ಲಿಯೂ ಸ್ಪರ್ಧೆಯನ್ನು ನಡೆಸಿತ್ತು. ಅದರಲ್ಲಿ 100 ಕ್ಷೇತ್ರಗಳಲ್ಲಿ ಪ್ರಶ್ನಾತೀತವಾಗಿ ಇವರು ಗೆದ್ದಿದ್ದಾರೆ ಮತ್ತು ಇವರು ತಮಿಳುನಾಡಿನ ನೂತನ ದಳಪತಿಯಾಗಿ ಹೊರಹೊಮ್ಮಿದ್ದಾರೆ. ಇವರು ಇಂದು ಇದೇ ಮೇ 7ಕ್ಕೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ನಡುವೆ ಇವರನ್ನು ರಾಜಕೀಯವಾಗಿ ತುಳಿಯಲು ಪ್ರತಿಪಕ್ಷಗಳು ಅಪಾರವಾದ ವಿಫಲ ಯತ್ನವನ್ನು ನಡೆಸಿದ್ದವು. ಇವರ ವಿರುದ್ಧವಾಗಿ ಇವರ ಹೆಂಡತಿಯನ್ನೇ ಎತ್ತಿ ಕಟ್ಟಿದ್ದವು. ಈ ನಡುವೆ ಇವರು ಚುನಾವಣೆಗೆ ನಿಲ್ಲುವ ಸಂದರ್ಭದಲ್ಲಿ ಇವರ ಹೆಂಡತಿಯು, ನಾನು ನನ್ನ ಗಂಡನು ಒಳ್ಳೆಯವನಲ್ಲ, ನನ್ನ ಗಂಡನು ತ್ರಿಷಾ ಅವರೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾನೆ, ಆದುದರಿಂದ ನಾನು ನನ್ನ ಗಂಡನಿಗೆ ವಿಚ್ಛೇದನವನ್ನು ನೀಡುತ್ತಿದ್ದೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆತ್ಮೀಯರೇ, ಹೀಗಾಗಿ ವಿಜಯವರನ್ನು ತುಳಿಯಲು ಈ ರಾಜಕೀಯ ಪಕ್ಷಗಳು ವಿಜಯವರ ಸಂಸಾರವನ್ನೇ ಹೊಡೆದು ನೋಡಲು ಪ್ರಯತ್ನವನ್ನು ಮಾಡಿದ್ದರು. ಇವರು ನಟಿಯೊಬ್ಬಳ ಜೊತೆ ಅತ್ಯಂತ ಆತ್ಮೀಯವಾಗಿದ್ದಾರೆ ಎನ್ನುವ ಒಂದೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಇವರ ಹೆಂಡತಿಗೆ ತಲೆಯನ್ನು ಕೆಡಿಸಿ ಇವರ ವಿರುದ್ಧವೇ ಇವರ ಹೆಂಡತಿಯನ್ನೇ ಎತ್ತಿ ಕಟ್ಟುತ್ತಾರೆ. ಇದು ಯಾವುದಕ್ಕೂ ದಳಪತಿ ವಿಜಯವರು ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ. ತಾನಾಯಿತು, ತನ್ನ ಸಾಧನೆಯಾಯಿತು, ತನ್ನ ರಾಜಕೀಯ ಪಕ್ಷವಾಯಿತು ಎಂದು ಯಾವುದಕ್ಕೂ ಎದೆಗುಂದದೆ ಚುನಾವಣೆಯಲ್ಲಿ ಧೈರ್ಯವಾಗಿ ಸ್ಪರ್ಧಿಸುತ್ತಾರೆ. ಆದರೆ ಈ ರಾಜಕೀಯ ಪಕ್ಷಗಳು ಇವರನ್ನು ತುಳಿಯಲು ಇವರ ಹೆಂಡತಿಯನ್ನೇ ಬಳಸಿಕೊಂಡಿದ್ದು ಮಾತ್ರ ತುಂಬ ದುರಂತ ಹಾಗೂ ದುರದೃಷ್ಟಕರವಾದ ವಿಚಾರವಾಗಿದೆ. ಆತ್ಮೀಯರೇ, ಇವರು ಈ ರೀತಿಯಾಗಿ ರಾಜಕೀಯವಾಗಿ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತಿರುವುದನ್ನು ನೋಡಲು ಸಹಿಸಲಾಗದ ಕೆಲವರು ರಾಜಕೀಯ ವಿರೋಧಿಗಳು ಈ ರೀತಿಯಾಗಿ ಇವರ ಹೆಂಡತಿಯನ್ನು ಎತ್ತಿಕಟ್ಟಿ ಇವರ ಸಂಸಾರವನ್ನು ಹಾಳಿಗೆಡವಿದ್ದು ಎಷ್ಟು ನ್ಯಾಯ ಹೇಳಿ. ಆದರೆ ವಿಜಯವರು ಈ ರಾಜಕೀಯ ಕುತಂತ್ರಿಗಳ ಎಲ್ಲ ಕುತಂತ್ರಕ್ಕೂ ಕೂಡ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಇವರನ್ನು ವಿರೋಧಿಗಳು ಎಷ್ಟು ತುಳಿಯಲು ಪ್ರಯತ್ನಿಸಿದರೂ ಕೂಡ ಇವರು ಫೀನಿಕ್ಸ್ ಅಂತೆ ಎದ್ದು ವಿರೋಧಿಗಳ ಬೆನ್ನುಗಳಿಗೆ ಬಾರಿಸುತ್ತಲೇ ಇದ್ದಾರೆ. ಆತ್ಮೀಯರೇ, ಇವರ ಈ ಗೆಲುವು ಅತ್ಯಂತ ಸುಲಭದ್ದು ಎಂದು ಮೇಲುನೋಟಕ್ಕೆ ಕಾಣುತ್ತದೆ. ಆದರೆ ಇವರ ಈ ಗೆಲುವಿನೆಂದೇ ಇವರು ನಡೆಸಿರುವ ಹೋರಾಟ, ಇವರು ನಡೆಸಿರುವ ಛಲಗಳು, ಇವರು ನಡೆಸಿರುವ ಅವಮಾನಗಳು, ಇವರು ಎದುರಿಸಿರುವ ಕಷ್ಟಗಳು ಅಷ್ಟಿಷ್ಟಲ್ಲ. ಅದು ಏನೇ ಆಗಲಿ, ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಸತ್ತ ನಂತರ ಜಯಲಲಿತಾ ಅವರಿಗೆ ಪರೋಕ್ಷವಾಗಿ ಯಾವ ನಾಯಕರು ಬರುತ್ತಾರೆ ಎಂದು ತಮಿಳುನಾಡು ಕಾಯುತ್ತಿತ್ತು. ತಮಿಳುನಾಡಿಗೆ ಒಬ್ಬ ಸೂಕ್ತ ಹಾಗೂ ದಕ್ಷ ಮಂತ್ರಿಯು ದೊರಕಿದ್ದಾನೆ ಎಂದು ಹೇಳಬಹುದಾಗಿದೆ.
ಈ ರೀತಿಯಾಗಿ ತಮಿಳುನಾಡಿಗೆ ಸಿಕ್ಕ ಈ ಹೊಸ ದಳಪತಿಯು ತಮಿಳುನಾಡನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸುತ್ತಾರೆ ಎಂದು ಕಾದು ನೋಡಬಹುದಾಗಿದೆ. ಜಯಲಲಿತಾ ಅವರ ನಂತರ ಜಯಲಲಿತಾರಷ್ಟೇ ಪ್ರಖ್ಯಾತಿ ಹಾಗೂ ಪ್ರಭಾವವನ್ನು ಹೊಂದಿರುವ ಅತ್ಯಂತ ಏಕೈಕ ನಟನಾಗಿ, ದಳಪತಿಯಾಗಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಹೊರಹೊಮ್ಮಿದ್ದಾರೆ. ಇವರು ರಾಜಕೀಯವಾಗಿ ಅತ್ಯಂತ ಯಶಸ್ಸನ್ನು ಕಾಣಲಿ ಮತ್ತು ತಮಿಳುನಾಡಿನ ಜನರ ಎಲ್ಲ ಕನಸುಗಳನ್ನು ನನಸು ಮಾಡಲಿ ಮತ್ತು ತಮಿಳುನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಲಿ. ಇವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.